ಶಿರ್ಸಿ ನಗರದ ಎಪಿಎಂಸಿ ಆವರಣದಲ್ಲಿರುವ ಟಿಎಂಎಸ್ ಸಭಾಭವನದಲ್ಲಿ ಆಗಸ್ಟ್ 1ರಿಂದ ಆಗಸ್ಟ್ 2ರವರೆಗೆ ಸ್ವರಾರಾಧನಾ ಮಹೋತ್ಸವ ನಡೆಯಲಿದೆ ಎಂದು ಜನನಿ ಮ್ಯೂಸಿಕ್ ಸಂಸ್ಥೆಯ ಮುಖ್ಯಸ್ಥ ದಿನೇಶ್ ಹೆಗಡೆ ಅವರು ತಿಳಿಸಿದರು. ಅವರು ಶಿರ್ಸಿಯ ಪ್ರಗತಿ ನಗರದಲ್ಲಿರುವ ಜನನಿ ಮ್ಯೂಸಿಕ್ ಸಂಸ್ಥೆಯ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಆಗಸ್ಟ್ 1ರಂದು ಸ್ವರಾರಾಧನಾ ಮಹೋತ್ಸವ ಎಂಬ ವಿಶೇಷ ಸಂಗೀತ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ವೇದಮೂರ್ತಿ ವಿನಾಯಕ್ ಭಟ್ ಮನೆ ಅವರು ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನ ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ರವಿ ಬೆಳ್ಳಿಮನೆ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶೈಲಜಾ ಗೋರ್ನಮನೆ, ವಿನಾಯಕ್ ಶೇಟ್ ಆಗಮಿಸುವರು ಎಂದು ಹೇಳಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದ್ರು. ಅದರಲ್ಲೂ ವಿಶೇಷವಾಗಿ ನಾವು ಮಾಡ್ತಾ ಇರೋದು ಯುವ ಪ್ರತಿಭೆಗಳಿಗೆ, ಮಕ್ಕಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಭಾವಗೀತೆ, ಭಕ್ತಿಗೀತೆ ಮತ್ತು ರಾಗ ಆಧಾರಿತ ಚಲನಚಿತ್ರ ಗೀತೆಗಳನ್ನು ಸಹ ಅವರಿಗೆ ಮಕ್ಕಳಿಗೆ ಕೋಚಿಂಗ್ ಕೊಟ್ಟು ಅವರಿಗೂ ಅದನ್ನು ಒಂದು ಸಂಗೀತದ ಪೂರಕವಾಗಿ ಒಂದು ಸಂಗೀತ ಬೆಳೀಲಿ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ರಾಗಾಧಾರಿತ ಚಲನಚಿತ್ರ ಗೀತೆಗಳನ್ನು ನಾವು ಕಲಿಸ್ತಾ ಮಕ್ಕಳಿಗೆ ಒಂದು ಸಾಂಸ್ಕೃತಿಕವಾಗಿ ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಬರುವ ಆಗಸ್ಟ್ 1 ಮತ್ತು 2 ಸ್ವರಧಾರ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು, ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಿರ್ಸಿಯ ಟಿಎಂಎಸ್ ಸಭಾಭವನದಲ್ಲಿದೆ. ಅದನ್ನು ಉದ್ಘಾಟನೆಗೆ ಶ್ರೀ ವಿನಾಯಕ್ ಭಟ್ ಕುರ್ಲೆಮನೆ ಅವರು, ಹಿತ್ತಳ್ಳಿಯ ವೈದಿಕರು, ಅವರು ಉದ್ಘಾಟಿಸುತ್ತಿದ್ದಾರೆ. ಹಾಗೂ ಅಧ್ಯಕ್ಷರಾಗಿ ಶ್ರೀ ಮಾರಿಕಾಂಬಾ ದೇವಸ್ಥಾನ ಮಂಡಳಿಯ ಈಗಿನ ಹೊಸ ಅಧ್ಯಕ್ಷರಾದ ರವಿ ಅವರು ಬರ್ತಾ ಇದ್ದಾರೆ. ಹಾಗೂ ವಿನಾಯಕ್ ಶೇಟ್ ಅವರು ಮತ್ತು ಮಾಧ್ಯಮ ತಜ್ಞರಾದ ನಿಮ್ಮ ಪರಿಚಯವರು ಇರುವಂತಹ ಶೈಲಜಾ ಗೋರ್ನಮನೆ ಅವರು ಬರ್ತಾ ಇದ್ದಾರೆ. ಇದು ಶನಿವಾರ ದಿವಸ ಉದ್ಘಾಟನೆಯ ನಂತರದಲ್ಲಿ ಹಾರ್ಮೋನಿಯಂ ಸೋಲೋ ಇಟ್ಕೊಂಡಿದ್ದೇವೆ, ತೇಜಸ್ವಿ ಕಾಟೋಟಿ ಅಂತೇಳಿ. ಅದರ ನಂತರದಲ್ಲಿ ಶಾಸ್ತ್ರೀಯ ಸಂಗೀತ, ಶಿವಾನಿ ಮಾರೋಲ್ಕರ್ ಅವರ ಶಾಸ್ತ್ರೀಯ ಸಂಗೀತ ಇದೆ. ಅದರ ನಂತರದಲ್ಲಿ ಸ್ಥಳೀಯರಾದ ಶ್ರೀ ಶ್ರೀಪಾದ ಹೆಗಡೆ ಸೋಮನಮನೆ ಅವರ ಗಾಯನವನ್ನು ಇಟ್ಕೊಂಡಿದ್ದೇವೆ. ನಮ್ಮ ವಿಶೇಷತೆ ಅಂದರೆ ನಾವು ಇವತ್ತಿನವರೆಗೂ ಸ್ಥಳೀಯರಿಗೆ, ಎಲ್ಲ ಕಲಾವಿದರಿಗೂ ಅವಕಾಶವನ್ನು ಮಾಡಿ ಅವರಿಗೂ ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಹೊರ ರಾಜ್ಯ, ಹೊರ ಜಿಲ್ಲೆಯ ಜೊತೆಗೆ ಸ್ಥಳೀಯ ಪ್ರತಿಭೆಗಳಿಗೂ ನಾವು ಹಿರಿಯರಿಗೆ, ಅದರಲ್ಲೂ ಹಿರಿಯ ಕಲಾವಿದರಿಗೆ, ಸ್ಥಳೀಯ ಯುವಕರಿಗೆ ಪ್ರತಿಯೊಬ್ಬರಿಗೂ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಖ್ಯಾತ ಗಾಯಕಿ ಶ್ರೀಮತಿ ರೇಖಾ ಹೆಗಡೆ ಉಪಸ್ಥಿತರಿದ್ದರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.